ಕೆಲವೊಂದ್ಸಲ ಸುದ್ದಿ ಓದಬೇಕಾದ್ರೆ ಸುದ್ದಿ ಜಸ್ಟ್ ಓದ್ತಿದೀವಿ ಅಂತ ಅನ್ಸಲ್ಲ. ಕೆಲವೊಂದು ಸ್ಟೋರಿಗಳು ಮನಸ್ಸಿಗೆ ಬಹಳ ಕನೆಕ್ಟ್ ಆಗುತ್ತೆ, ಬಹಳ ನೋವಾಗುತ್ತೆ ಹೇಳಬೇಕಾದ್ರೆ. ಯಾಕೆಂದ್ರೆ ಇದು ಬರೀ ಸುದ್ದಿ ಅಲ್ಲ, ನಡೆದಿರೋದು ನವಜಾತ ಶಿಶುವಿನ ಕತ್ತು ಕೊಯ್ದು ಟಾಯ್ಲೆಟ್ಗೆ ಬಿಸಾಕ್ಬಿಟ್ಟಿದ್ದಾಳೆ ಪಾಪಿ ತಾಯಿ. ಅಂತ ಕರ್ಮಿಷ್ಟೇನೋ ಗೊತ್ತಿಲ್ಲ. ರಾಜ್ಯದ ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿಯಲ್ಲಿ ನಡೆದಿರೋ ಘಟನೆ ಇದು. ದೇವನಹಳ್ಳಿ ತಾಲೂಕಿನ ಬೀರ್ಸಂದ್ರ ಹತ್ರ ಇದೆ ಈ ಫಾಕ್ಸ್ಕಾನ್ ಕಂಪನಿ. ಶೌಚಾಲಯದಲ್ಲಿ ಭ್ರೂಣ ಪತ್ತೆಯಾದ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ವಿಶ್ವನಾಥಪುರ ಠಾಣೆ ಪೊಲೀಸರು ಬಂದು ಪರಿಶೀಲನೆ ಮಾಡಿದ್ರು. ನವಜಾತ ಶಿಶು ಕೊಂದ ಆರೋಪ ರೇಣುಕಾ ಎಂಬಾಕೆ ವಿರುದ್ಧ ಪ್ರಕರಣ ದಾಖಲಾಗಿದೆ. ಫಾಕ್ಸ್ಕಾನ್ ಕಂಪನಿಯ ಉದ್ಯೋಗಿಯಾಗಿದ್ದಾಳೆ ರೇಣುಕಾ. ಘಟನೆಯಿಂದ ಇಡೀ ಫಾಕ್ಸ್ಕಾನ್ ಕಂಪನಿ ಸಿಬ್ಬಂದಿ ಬೆಚ್ಚಿ ಬಿದ್ದಿದ್ದಾರೆ. 30,000ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡುವಂತ ಫಾಕ್ಸ್ಕಾನ್ ಕಂಪನಿ. ಓ ಮೈ ಗಾಡ್, ನೋಡಕ್ಕೂ ಆಗ್ತಾ ಇಲ್ಲ ನನಗೆ. ಹೆಂಗ್ರಿ ಮನ್ಸು ಬರುತ್ತೆ ಒಂದು ನವಜಾತ ಶಿಶುವಿನ ಕತ್ತು ಕೊಯ್ದು ಅದನ್ನ ಟಾಯ್ಲೆಟ್ಗೆ ಬಿಸಾಕ್ಲಿಕ್ಕೆ? ಯಾರಾದರೂ ಹೆಣ್ಣು ಮನಸ್ಸಿರೋರು ಯಾರಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಪರಿಸ್ಥಿತಿ ಏನೇ ಆಗಿರಲಿ, ಇದು ಕೇವಲ ಫಾಕ್ಸ್ಕಾನ್ ಕಂಪನಿಯಲ್ಲಿರೋರು ಮಾತ್ರ ಬೆಚ್ಚ ಬಿದ್ದಿಲ್ಲ, ಇಡೀ ಮನುಕುಲ ಬೆಚ್ಚ ಬೀಳುತ್ತೆ. ಟಾಯ್ಲೆಟ್ ಒಳಗಡೆ ಎಸಿತಾರೆ ಆ ನವಜಾತ ಶಿಶುವಿನ ಕತ್ತು ಕೊಯ್ದು ಅಂತ ಹೇಳಿದ್ರೆ ಐ ಡೋಂಟ್ ನೋ ನಾವು ಯಾವ ಸಮಾಜದಲ್ಲಿದ್ದೀವಿ. ಹೆಣ್ಣಿನ ಮನಸ್ಸು ಯಾವ ಕಡೆ. ತಾಯಿ ಅಂತಂದ್ರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗದಿರೋ ವಸ್ತು ಅಥವಾ ಬೆಲೆ ಕಟ್ಟಕ್ಕಾಗದಿರೋ ಜೀವಿ ಯಾರಾದರೂ ಇದ್ರೆ ಅದಕ್ಕೆ ತಾಯಿ ಅಂತ ಹೇಳ್ತೀವಿ. ಎಷ್ಟೋ ಜನ ಮಕ್ಕಳಾಗಿಲ್ಲ ಅಂತ ವರ್ಷಾನುಗಟ್ಲೆ ದೇವ್ರ ಮೊರೆ ಹೋಗ್ತಾರೆ. ಮಾಡದೇ ಇರೋ ವ್ರತ ಇರಲ್ಲ, ಪೂಜೆ ಇರಲ್ಲ, ಯಾವುದೂ ಇರೋದಿಲ್ಲ. ಎಷ್ಟೋ ಜನ ಮಕ್ಕಳಿಲ್ಲ ಅಂತೇಳಿ ಯಾರೋ ದತ್ತಕ್ಕೆ ತಗೊಂಬಂದು ಸಾಕ್ತಾರ್ರಿ ಮಕ್ಕಳನ್ನ. ಅಂಥದ್ರಲ್ಲಿ ಭ್ರೂಣ ಪತ್ತೆ ಒಂದು ಕಡೆ ಆದರೆ, ಇದು ಆಗ ತಾನೇ ಹುಟ್ಟಿದ ಮಗುನ ಕತ್ತು ಕೊಯ್ದು ಅದನ್ನು ಟಾಯ್ಲೆಟಲ್ಲಿ ಹಾಕೋಕ್ಕೆ ಹೇಗೆ ಮನಸ್ಸು ಬರುತ್ತೋ ನನಗೆ ಅರ್ಥನೂ ಆಗ್ತಾ ಇಲ್ಲ. ದೇವನಹಳ್ಳಿ ಪ್ರತಿನಿಧಿ ರಾಮಾಂಜಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಮಾಂಜಿ, ಈ ಪ್ರಕರಣದ ಬಗ್ಗೆ ನನಗೆ ಪ್ರಶ್ನೆಗಳೇ, ನನಗೇನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ರಾಮಾಂಜಿ, ಇದು ಯಾಕೆ ಹೀಗೆ ಮಾಡಿದ್ರು ಅವರು? ಏನು ಹೇಳ್ತಿದ್ದಾರೆ? ತಾಯಿ ಅಂತ ಕರೆಯೋಕ್ಕೂ ನನಗೆ ಮನಸ್ಸು ಬರ್ತಾ ಇಲ್ಲ ಆಕೆನ. ಪ್ಲೀಸ್ ರಾಮಾಂಜಿ, ನೀವೇ ಹೇಳಿ, ಇದ್ರ ಬಗ್ಗೆ ಮಾಹಿತಿ ಕೊಡಿ. ಸಿಂಧೂರ, ಇದನ್ನಂತಂದ್ರೆ ಒಂದು ರಾಜ್ಯದಲ್ಲಿ ಇದೊಂದು ಬೆಚ್ಚ ಬೀಳಿಸೋದ ಘಟನೆ, ಒಂದು ಅಮಾನವೀಯ ಘಟನೆ ಅಂತಾನೆ ಹೇಳ್ಬೋದು. ತಾಯಿ ಅನ್ನೋರು ಮಕ್ಕಳನ್ನ ಯಾವ ರೀತಿ ಸಾಕ್ಬೇಕು, ಮತ್ತೆ ಸಾಕಷ್ಟು ಜನ ಮಕ್ಕಳಿಲ್ದಿರ ಪರದಾಟ ಅನುಭವಿಸ್ತಾ ಇರ್ತಾರೆ. ಯಾವ್ದಾವ್ದೋ ದೇವ್ರು ಪೂಜೆ ಕಾರ್ಯ ಸಾಕಷ್ಟು ವರ್ಷಗಳ ತರ ವೇಟ್ ಮಾಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸಮಾಜದಲ್ಲಿ ಇಂಥ ಒಂದು ಘಟನೆ ನಿಜಕ್ಕೂ ಬೆಚ್ಚ ಬೀಳಿಸುವಂತ ಘಟನೆ. ಈ ಒಂದು ಘಟನೆ ನಡೆದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೀರ್ಸಂದ್ರ ಸಮೀಪ ಇರುವ ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿ, ಐಫೋನ್ ತಯಾರಿಕಾ ಘಟಕ ಕಂಪನಿ ಇದು. ನಮ್ಮ ಏಷ್ಯಾ ಖಂಡದಲ್ಲಿ ಅತ್ಯಂತ ಪ್ರತಿಷ್ಠಿತ ಕಂಪನಿ ಐಫೋನ್ ಫಾಕ್ಸ್ಕಾನ್ ಕಂಪನಿ. ಈ ಒಂದು ಕಂಪನಿಯಲ್ಲಿ ನಡೆದಿರುವಂತ ಘಟನೆ. ರೇಣುಕಾ ಅಂತ ಮಹಿಳೆ ಆ ಒಂದು ಆಗತಾನೆ ಜನಿಸಿರುವಂತ ಮಗುವನ್ನ ಏನು ಕತ್ತಿಸಿ ಸಾಯಿಸಿ ನವಜಾತ ಶಿಶುವಿನ ಯಾರಿಗೂ ಗೊತ್ತಾಗ್ಬಾರ್ದು ಈ ಒಂದು ಘಟನೆನ ಮರೆಮಾಚಬೇಕು ಅಂತೇಳಿ ಆ ಒಂದು ಶೌಚಾಲಯದಲ್ಲಿರುವಂತ ಪಿಟ್ನಲ್ಲಿ ಹಮ್ಕಿ ಏನಂತಾನೆ ಮರೆಮಾಚಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಈ ಒಂದು ಘಟನೆ ಬೆಳಕಿಗೆ ಬಂದ ಫಾಕ್ಸ್ಕಾನ್ ಕಂಪನಿ ಆಡಳಿತ ಮಂಡಳಿಗೆ ಗೊತ್ತಾಗಿ ಈ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮಾಹಿತಿ ಕೊಟ್ಟ ನಂತರ ಸ್ಥಳಕ್ಕೆ ವಿಶ್ವನಾಥಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಆ ಒಂದು ನವಜಾತ ಶಿಶು ಮೃತಪಟ್ಟಂತ ನವಜಾತ ಶಿಶುವನ್ನ ವಶಕ್ಕೆ ಪಡೆದು, ಪ್ಲಸ್ ಆಕೆಯನ್ನು ಸಹ ವಶಕ್ಕೆ ಪಡೆದು ಸದ್ಯಕ್ಕೆ ದೇವನಹಳ್ಳಿ ಪಟ್ಟಣದ ಆಕಾಶ್ ಹಾಸ್ಪಿಟಲ್ ಒಂದು ಚಿಕಿತ್ಸೆ ನೀಡ್ತಾ ಇದ್ದಾರೆ. ಈಗ ಅಂದ್ರೆ ಬಾಣಂತನ ಅಂದ್ರೆ ಈಗ ತಾನೇ ಏನಂತಂದ್ರೆ ಮಗುಗೆ ಜನನ ಕೊಟ್ಟು ನಂತರ ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾರೆ. ಆಕೆ ವಿರುದ್ಧ ಈಗ ಪ್ರಕರಣ ಸಹ ದಾಖಲಾಗಿದೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಏನಂತಂದ್ರೆ ಈ ಒಂದು ಘಟನೆ ಇಂಥ ಘಟನೆ ಆಗ್ಬಾರ್ದಾಯ್ತು. ಅಂತ ಒಂದು ಘಟನೆ ಆಗಿ ಇಡೀ ತಾಯಿ ಅನ್ನೋ ಒಂದು ಪದಕ್ಕೆ ಈಗ ಅವಮಾನ ಮಾಡಿರುವಂತ ಒಂದು ಘಟನೆ ಇದಾಗಿದೆ ಸಿಂಧೂರ. ಆಲ್ರೈಟ್ ರಾಮಾಂಜಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.